ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅನ್ನಂಗೆ ನಾನು ಡಾಕ್ಟರ್ ಪಾರ್ವತಿ. ನಾನು ಕ್ಯಾಥರಿನ್ ಡಿಸೋಜ. ಇವನು ನನ್ನ ಮಗ. ತಾಯಿ ಕ್ಯಾಥರಿನ್ ಡಿಸೋಜ, ಮಗನ ಹೆಸರು ಮಾರಿಗುಡಿ ಶಿವು. ಆದರೆ ಇವ್ರು ಬಂದು ಹೋಗ್ತಿರೋದು ದೇವಸ್ಥಾನಕ್ಕ. ಏನಾಯ್ತು? ಯಾಕೆ ಸೈಲೆಂಟ್ ಆಗೋದ್ರಿ? ಹೀಗೇನಿಲ್ಲ, ನಾನು ಹೀಗೆ ಕೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಅದು ನಿಮ್ಮ ಮಗನ ಹೆಸರು ಶಿವು. ಶಿವು ಅಲ್ಲ, ಶಿವು, ಮಾರಿಗುಡಿ ಶಿವು. ಅದೇ ಎಂ ಶಿವು ನಿಮ್ಮ ಮಗನ ಹೆಸರು. ನಿಮ್ಮ ಹೆಸರು ಕ್ಯಾಥರಿನ್ ಡಿಸೋಜ. ನೀವು ದೇವಸ್ಥಾನದಿಂದ ಬರ್ತಿದ್ದೀರಾ ಅಂದರೆ ನನಗೆ ಒಂದು ಅರ್ಥನೇ ಆಗ್ತಿಲ್ಲ. ಯಾರೇ ನಮ್ಮ ಹೆಸರು ಕೇಳಿದ್ರು ಇದೇ ಥರ ಆಶ್ಚರ್ಯ ಪಡ್ತಾರೆ. ನಾವು ಪ್ರತಿ ವರ್ಷ ಈ ಊರಿನ ದೇವಸ್ಥಾನಕ್ಕೆ ಬಂದೋದ್ರು ನನಗೆ ಅಂತ ಒಬ್ಬರು ದೇವರಿದ್ದಾರೆ ಇಲ್ಲಿ. ಅವರಿಂದನೇ ಪ್ರತಿ ಸರಿ ನಾವು ಈ ಊರಿಗೆ ಬಂದು ಹೋಗೋದು. ಯಾರವರು ಅಂತ ಕೇಳ್ಬೋದಾ? ಅವರು ನನ್ನ ದೇವರು. ಅವ್ರ ಹೆಸರು ಶಿವು ಅಂತ. ಅವ್ರು ಇದೇ ಮಾರಿಗುಡಿಯವರೇ. ಈ ಮಗು ಹುಟ್ಟಿಗೆ ಅವರೇ ಕಾರಣ. ಈ ಮಗು ಹುಟ್ಟಿಗೆ ಅವ್ರ ಕಾರಣನಾ? ಇದೆಲ್ಲ 6-7 ವರ್ಷದ ಹಿಂದಿನ ದೊಡ್ಡ ಕತೆ. ಅವರಿಂದನೇ ನಾವು. ಹಾಗಾಗಿ ಪ್ರತಿ ಸಲ ಈ ಊರಿಗೆ ನಾನು ನನ್ನ ಮಗ ಬರ್ತೀವಿ. ಅವ್ರ ಜೊತೆ ಸ್ವಲ್ಪ ಹೊತ್ತು ಕಾಲ ಕಳಿತೀವಿ, ಹೋಗ್ತೀವಿ. ಆದರೆ ಈ ಸರಿನೇ ಅವ್ರು ಸಿಗಲಿಲ್ಲ. ಏನು ಹೇಳ್ತಿದ್ದಾರೆ ಇವರು? ಇವ್ರು ಹೇಳ್ತಿರೋದು ನಿಜಾನ ಸುಳ್ಳ? ಮಾವನಿಂದ ಯಾವ ವಿಷಯನೂ ಮುಚ್ಚಿಟ್ಟಿಲ್ವಲ್ಲ? ಅಲ್ಲ, ಡಿಸೋಜ ಅವರೇ, ಡಿಸೋಜ ಅವರೇ, ಡಿಸೋಜ. ಏನ್ ನಡೀತಿದೆ ಊರಲ್ಲಿ? ಒಂದೊಂದು ಕಡೆಯಿಂದ ಒಂದೊಂದು ರಹಸ್ಯ ಕಾಣ್ತಿದೆ. ಅವ್ರ ಮಗಂಗೆ ಮಾರಿಗುಡಿ ಶಿವು ಅಂತ ಹೆಸರಿಟ್ಟಿದ್ದಾರೆ. ಅವರಿಗೋಸ್ಕರ ಪ್ರತಿ ಸಲ ಬಂದು ಹೋಗ್ತಾರೆ ಅಂದರೆ ನನಗೆ ಯಾಕೆ ಈ ವಿಷಯ ಗೊತ್ತಾಗ್ಲಿಲ್ಲ? ಹೊಸ ರಹಸ್ಯದ ಬಾಗಿಲು ಮುಂದೆ ನಿಂತಿದ್ದೀನಿ. ಬಾಗಿಲು ತಟ್ಟಿ ಒಳಗೆ ಹೋಗ್ಲಾ ಅಥವಾ ಬೇರೇನಾದರೂ ಸತ್ಯ ಗೊತ್ತಾಗೋ ಭಯದಿಂದ ವಾಪಸ್ ಹೋಗ್ಲಾ? ಅಯ್ಯೋ, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ಏನಿರ್ಬೋದು ಆ ರಹಸ್ಯ? ಅಣ್ಣ, ಅದೇನು ಇಚ್ಛೆ ಹೊಸಿ, ಬೇಗ ಹೇಳು. ಹೇಳ್ತೀನಿರ್ಲ. ಮಾನೀಯರೇ, ಮಹಿಳೆಯರೇ, ಈಗ ರಾಣಿ ಕೈನಾಗೆ ಸೈನ್ ಹಾಕ್ಸ್ಕೊಂಡು ಆಗೋಗದೆ. ನಮ್ಮಪ್ಪ ಮಾಡಿಟ್ಟಿರೋ ಆಸ್ತಿ ಎಲ್ಲ ರಾಣಿ ಹೆಸರಿಗೆ ಬರ್ತದೆ, ರಾಣಿಯಿಂದ ನಮ್ಮ ಹೆಸರಿಗೆ ಬರ್ತದೆ. ಹಂಗಿದ್ಮ್ಯಾಕ ಅವ್ರನ್ನ ಉಳಿಸ್ಬೇಕು ಯಾಕೆ? ಅಂದ್ರೆ ಅವ್ರನ್ನ ಮುಗಿಸ್ಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀರಾ? ಮುಗಿಸ್ಬೇಕು ಅನ್ಕೊಂಡು ಆಗೋಗದೆ. ಭದ್ರಯ್ಯನವರು ಗ್ರೀನ್ ಸಿಗ್ನಲ್ ಕೊಟ್ಟಾಗದೆ. ಅಣ್ಣ, ಹೆಂಗಿದ್ರು ಮುಗಿಸ್ಬೇಕು ಅಂತಿದ್ದೀರಾ. ಯಾವುದಕ್ಕೂ ಒಂದ್ಸರಿ ಆಸ್ತಿ ಪತ್ರ ಚೆಕ್ ಮಾಡ್ಬಿಡಿ. ಏಯ್, ನಿನ್ ತರ 24 ಗಂಟೆನೂ ಪಾರು ಅನ್ನಲ್ಲ ನನ್ನ ಗಂಡ. ಅವ್ರ ಕಣ್ಮುಂದೆ ತಾನೇ ಪೇಪರ್ಗೆ ಸೈನ್ ಹಾಕ್ಸ್ಕೊಂಡಿದ್ದಾರೆ. ಏನು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನಿನ್ ಜ್ಞಾನ ಎಲ್ಲಿತ್ತು? ಇನ್ನೊಂದ್ಕಿಂತ ನೋಡ್ಕೊಳಕ್ಕೆ ಏನು ಗಂಟು ಕಳ್ಕೊತೀರಾ? ಏನೋ ಹೇಳಕ್ ಬಂದ್ರೆ ನನಗೆ ಬೈತಾರೆ. ಬಡ್ಡೆತ್ತಿದೆ, ಹೊಸಿ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ಲ. ಏನಾಗ ಅದೇನು ಹೇಳಲ್ಲ. ಇಲ್ಲ, ಈ ಮಂಗನ ಮಗನ್ನ ಒದ್ದ ಆಚೆ ಕಳ್ಸು. ಇವನ್ ಕಾಟ ತಡಿಯಕ್ಕಾಗಕ್ಕೆ. ಮಂಗ? ಅಜ್ಜಿ, ಈಗ ರಾಣಿ ಕೈನಾಗೆ ಸೈನ್ ಹಾಕ್ಸ್ಕೊಂಡು ಆಗದೆ ಆಸ್ತಿ ನಮ್ಮ ಹೆಸರಿಗೆ ಬಂದೇ ಬರ್ತದೆ, ಯಾವ ಡೌಟು ಇಲ್ಲ. ಅದಕ್ಕೆ ವೀರಭದ್ರಯ್ಯನವ್ರು ಹೇಳೋರೆ ಅವ್ರನ್ನ ಮುಗಿಸ್ಬಿಡೋಣ ಅಂತ. ಆದ್ರೆ ಹೆಂಗ್ ಮುಗಿಸ್ಬೇಕು ಅಂದ್ರೆ ಕೊಲೆ ಅಂತ ಅನ್ಸ್ಕೋಬಾರ್ದು, ಕೈ ರಕ್ತ ಅಂಟಬಾರ್ದು, ಹಂಗ ಮಾಡ್ಬೇಕು. ಅದ್ ಹೇಗ್ರಿ ಸಾಧ್ಯ? ಕೈಗೆ ರಕ್ತ ಅಂಟ್ಕೋಬಾರ್ದು ಅಂದ್ರೆ ಕೈಗೆ ಗ್ಲೌಸ್ ಹಾಕೊಂಡು ಆಮ್ಯಾಗ ಕೊಲೆ ಮಾಡಬೇಕು. ಏಯ್, ನಾನೇ ಎದ್ದೋಯ್ತೀನಿ ಕಡ್ಲ. ಮಾತ್ಕೋ ಅಡ್ಡ ಬರ್ತಾನೆ. ಅಜಯ್, ಅಜಯ್, ಏ ಯಾಕ್ಲ ಹಿಂಗ ಆಡ್ತೀಯಾ? ಯಾಕ್ಲ ನಮ್ಮ ಪ್ರಾಣ ತಿಂತೀಯಾ? ನಾನೀಗ ಮನೂರ ರಾಣಿನ ಚಿಗವನ ಕರಿತೀನಿ. ನಮ್ಮಿಂದ ತೆಪ್ಪಾಗ್ಬಿಟ್ಟದೆ, ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ಕತ್ತೀನಿ, ಡವ್ ಮಾಡ್ತೀನಿ. ನೀವು ಹಂಗೆ ಮಾಡಬೇಕು ಆಟಯ್ಯ. ಹಾ ರಾಣಿ,
ಮನು, ತಮ್ಮಡು, ರಾಣಿ, ಡೌ ಮಾಡಕ್ ರೆಡಿ ಆಗಿರಿ. ತಮ್ಮಡು, ರಾಜಾ, ಮಾರಿಗುಡಿ ಶಿವು. ಈ ಮಗು ಹುಟ್ಟಿಗೆ ಅವರೇ ಕಾರಣ. ಪ್ರತಿ ಸಲ ಈ ಊರಿಗೆ ನಾನು ನನ್ನ ಮಗ ಬರ್ತೀವಿ. ಮಾವ ನನ್ನಿಂದ ಯಾವ ವಿಷಯನೂ ಯಾವ ಕಾರಣಕ್ಕೂ ಮುಚ್ಚಿಡಲ್ಲ ಅನ್ನೋದು ನನ್ನ ನಂಬಿಕೆ. ನೋಡೋಣ ನಾನು ನಂಬಿರೋದು ಸುಳ್ಳ ನಿಜನ ಅಂತ. ಪಾರೋ, ಓ ಪಾರೋ, ಓ ಏನ್ ಪಾರೋ ಪುಸ್ತಕ ಓದ್ತಿದ್ಯಾ? ಪುಸ್ತಕ ಅಲ್ಲ, ಪುಸ್ತಕ. ನಾನು ಓದ್ತಿರೋದು ಪುಸ್ತಕ ಅಲ್ಲ, ನ್ಯೂಸ್ ಪೇಪರ್. ನಮ್ಗೆಲ್ಲ ಪುಸ್ತಕ ಅಂತಂದೇ ಅಭ್ಯಾಸ. ಚಿಕ್ಕ ವಯಸ್ಸಿನಾಗೆ ನಾವು ಪುಸ್ತಕ ಅಂತಿದ್ದಾಗ ಮೇಷ್ಟು ಬಂದ್ಬಿಟ್ಟು ಏಯ್ ಅದ್ ಪುಸ್ತಕ ಅಲ್ಲ ಕಂಡ್ರಲ್ಲ, ನೋಟ್ ಪುಸ್ತಕ ಅನ್ನೋರು. ಪಾರು, ಇವಾಗ ಗೊತ್ತಾಯ್ತೈತೆ. ಅವಾಗ ನೋಟ್ ಪುಸ್ತಕ ಓದಿದ್ರೆ ಇವತ್ತು ನೋಟ್ ತೆಣಿಸ್ಬೋದಿತ್ತು. ಏನ್ ಮಾಡೋದು, ನಾವ್ ಅವಾಗ ಓದ್ಲಿಲ್ಲ. ಇವಾಗ ಕಷ್ಟಪಟ್ರೇನೆ ಅನ್ನ ಸಾರು, ಇಲ್ಲ ಅಂದ್ರೆ ಬಿಳಿ ಬಟ್ಟೆ ತಣ್ಣೀರು. ಕಾವೇರಿ ನೀರನ್ನು ಕುಡಿದು. ಪ್ರತಿ ವರ್ಷ ಪೂಜೆಗೆಂದು ದೇವಾಲಯಕ್ಕೆ ಬರುತ್ತಿದ್ದ ಕ್ಯಾಥರಿನ್ ಡಿಸೋಜ. ಯಾಕೆ ಮಾವ ಹಂಗ್ ನೋಡ್ತಾ ನಿಂತ್ಬಿಟ್ಟೆ? ಏನಾಯ್ತು? ಯಾವ್ದೊಂದು ಸುದ್ದಿ ಓದ್ದಲ್ಲ, ಏನದು? ಯಾರೋ ಕ್ಯಾಥರಿನ್ ಡಿಸೋಜ ಅಂತೆ ಪ್ರತಿ ವರ್ಷ ದೇವ್ರನ್ನ ನೋಡೋಕ್ಕೋಸ್ಕರ ಮಾರಿಗುಡಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ರಂತೆ. ಅದಕ್ಕೆ ಸರ್ವಧರ್ಮ ಸಹಿಷ್ಣುತನ ಎತ್ತಿ ತೋರುತ್ತೆ ಅಂತ ಬರ್ತಿದ್ದಾರೆ. ಮಾವ, ಏನಾಯ್ತು ಮಾವ? ಈ ವಿಷಯ ಕೇಳಿದ ತಕ್ಷಣ ಕಳ್ದೆ ಹೋಗ್ಬಿಟ್ಟಲ್ಲ, ಯಾಕೆ? ಪರಿಚಯ ಇರೋರಾ? ನಂಗೆ ಗೊತ್ತಿರ್ತೈತೆ ಪಾರು. ಅದು ಅಂಗಡಿನಾಗೆ ಇಲಿಗಳೇ ಇಲ್ಲ ಅನ್ಕೊಂಡಿದ್ದೆ. ಹೋಗಿರೋ ಹಳೆ ಇಲಿಗಳೇ ಮತ್ತೆ ವಾಪಸ್ ಬರ್ತೈತೆ. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಪಕ್ಕ ಮಾವರನಿಂದನೂ ಮುಚ್ಚಿಡ್ತಿದ್ದಾನೆ. ಆ ಹೆಂಗಸ್ಗೂ ಮಾವಂಗೂ ಏನೋ ನೆಟ್ಟಿದೆ, ಆದ್ರೆ ಅವ ನನ್ನಿಂದ ವಿಷಯ ಮುಚ್ಚಿಡ್ತಿದ್ದಾನೆ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ